ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸು ಕಾಣ್ತಾ ಇದ್ರೆ ಪಕ್ಷದ ಹಿರಿಯ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಸೇರಿದಂತೆ ಅಹಿಂದ ನಾಯಕರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಬಿಗಿಪಟ್ಟು ಹಿಡಿದಿದ್ದಾರೆ. ಇದು ಪಕ್ಷದಲ್ಲಿ ಕೋಲಾಹಲ ಸೃಷ್ಟಿಸಿದೆ, ವೈಮನಸ್ಸಿಗೂ ಕಾರಣವಾಗಿದೆ. ಕೈ ಮನೆಯಲ್ಲಿ ಜೋರಾಯಿತು ಕೆಪಿಸಿಸಿ ಪಟ್ಟದ ಫೈಟ್. ಅಧ್ಯಕ್ಷರ ಬದಲಾವಣೆ, ಸತೀಶ್ ಮಾತಿಗೆ ದನಿಗೂಡಿಸಿದ ಪರಂ ರಾಜಣ್ಣ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಅಹಿಂದ ಸಚಿವರು ಪಟ್ಟು ಹಿಡಿದಿದ್ದಾರೆ. ಮಾಧ್ಯಮಗಳಲ್ಲಿ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಹೈಕಮಾಂಡ್ ಖಡಕ್ ಎಚ್ಚರಿಕೆ ನೀಡಿದ್ರು. ಅಹಿಂದ ನಾಯಕರು ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಬಹಿರಂಗವಾಗಿಯೇ ಹೇಳಿಕೆ ಕೊಡುತ್ತಿದ್ದಾರೆ. ನಿನ್ನೆ ಬೆಳಿಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೆಚ್ಚಿನ ಜವಾಬ್ದಾರಿ ಇರೋದ್ರಿಂದ ಪಕ್ಷ ಸಂಘಟನೆಗೆ ಸಮಯ ಕೊಡೋಕೆ ಆಗ್ತಿಲ್ಲ, ಕೆಪಿಸಿಸಿಗೆ ಹೊಸ ಅಧ್ಯಕ್ಷರ ನೇಮಕ ಆಗ್ಲಿ ಅಂತ ಹೇಳಿಕೆ ನೀಡಿದ್ರು. ಇದರ ಬೆನ್ನಲ್ಲೇ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಫೋನ್ ಮಾಡಿ ಹಾಗೆಲ್ಲ ಮಾತಾಡಬೇಡಿ ಅಂತ ಕುಟುಕುತ್ತಿದ್ದಂತೆ ಸಾಹುಕಾರ್ ರಾತ್ರಿ ಯೂಟರ್ನ್ ಹೊಡೆದಿದ್ರು. ಇವತ್ತು ಮತ್ತೆ ಹೇಳಿಕೆ ನೀಡಿರುವ ಸತೀಶ್, ನಾನು ಯಾರಿಗೂ ನೋವಾಗುವಂತ ಹೇಳಿಕೆ ಕೊಟ್ಟಿಲ್ಲ ಅಂತಂದ್ರು. ಚರ್ಚೆ ಇಂದು ಮಾಡಿದ್ವಿ, ನಿನ್ನೆ ಮಾಡಿದ್ವಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಯಾವ್ದಕ್ಕಾರ ಒಂದು ಇತಿಶ್ರೀ ಮಾಡಿ ಹೇಳಿದ್ವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, ಸಿಎಂ ಜೊತೆ ಅಂತ ಹೇಳಿದ್ದಾರೆ. ನಾನು ಕೂಡ ಯಾವಾಗಲೂ ಡಿಕೆ ಶಿವಕುಮಾರ್ ಬದಲಾವಣೆ ಮಾಡಲಿಕ್ಕೆ ಯಾವಾಗಲೂ ನಾನು ಹೇಳಿಲ್ಲ. ಆದ್ರೆ ಪಕ್ಷದಲ್ಲಿ ಮುಂದಿನ ಸಂಘಟನೆ ದೃಷ್ಟಿಯಿಂದ, ಚುನಾವಣೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನ ಕೊಟ್ಟಿದ್ದೀನಿ. ನಮ್ಮ ಹೊರತಾಗಿ ಅವ್ರನ್ನ ಬದಲಾವಣೆ ಮಾಡುವಂತ ಹೇಳಿಕೆಗಳನ್ನ ಹಿಂದೂ ಕೂಡ ಕೊಟ್ಟಿಲ್ಲ, ಇವತ್ತು ಕೂಡ ಕೊಟ್ಟಿಲ್ಲ, ಮುಂದೆ ಕೂಡ ಕೊಡುವಂತ ಪ್ರಶ್ನೆ ಉದ್ಭವ ಆಗೋಲ್ಲ. ಆಕ್ಷೇಪ ವ್ಯಕ್ತವಂತ ಹೇಳಿಕೆ ನಂದೇನಿಲ್ಲ. ಯಾರು ನೋವಾಗುವಂತದ್ದು, ತೊಂದರೆ ಕೊಡುವಂತ ನನ್ನ ಹೇಳಿಕೆ ಯಾವುದೂ ಇಲ್ಲ. ಹಿಂದೂ ಕೂಡ ಕೊಟ್ಟಿಲ್ಲ, ನಾನು ಮುಂದೆ ಕೂಡ ಕೊಡೋಲ್ಲ. ಸೊ ನಾನು ನಿನ್ನೆ ಕೂಡ ಹೇಳಿದ್ದೇನೆ, ನಾ ಹೇಳಿದ್ದು ಬೇರೆ, ಮಾಧ್ಯಮದಲ್ಲಿ ಪ್ರಸಾರ ಆಗಿದ್ದು ಬೇರೆ ಅಂತ ಹೇಳಿದ್ದೇನೆ. ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೇನೆ. ಸೊ ನೋಡೋಣ ಅದರಲ್ಲಿ ಏನಿದೆ. ಇತ್ತ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್, ರಾಜಣ್ಣ, ದಿನೇಶ್ ಧ್ವನಿಗೂಡಿಸಿದ್ದಾರೆ. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಬಹಳ ದೊಡ್ಡ ಖಾತೆಗಳಿದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯಕ್ಕೆ ಸಂಪೂರ್ಣವಾದ ಸಹಮತಿ ನಂದು ಇದೆ. ಅವ್ರ ಜೊತೆನಲ್ಲಿ ಸನ್ಮಾನ್ಯ ಮಾದೇವಪ್ಪನವರು ಹೇಳಿದ್ದಾರೆ, MB ಪಾಟೀಲ್ರು ಹೇಳಿದ್ದಾರೆ, ನನ್ನ ತನ್ವೀರ್ ಸೇಠ್ ಅವರು ಕೂಡ ಹೇಳಿದ್ದಾರೆ. ಅವರೆಲ್ಲ ಏನ್ ಹೇಳಿರ್ತಕ್ಕಂಥದ್ದು ಒಟ್ಟಾರೆ ತಾತ್ಪರ್ಯ ಅಂತ ಹೇಳಿದ್ರೆ ಗೊಂದಲ ನಿವಾರಣೆ ಮಾಡಿ ಅಂತಕ್ಕಂಥ. ಗೊಂದಲದಿಂದ ಶಾಸಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅವರು ಗೊಂದಲಕ್ಕೀಡಾಗ್ತಾರೆ. ಅದರಿಂದ ನೀವು ಗೊಂದಲವನ್ನ ನೀವು ನಿವಾರಣೆ ಮಾಡ್ತಕ್ಕಂಥದ್ದು ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಆ ಒತ್ತಾಯಕ್ಕೆ ನಮ್ದು ಕೂಡ ಸಹಮತ ಇದೆ. ಸಿಎಂ ಬದಲಾವಣೆ ಎಲ್ಲಿ ಮಾತೇ ಇಲ್ಲ ಅಲ್ಲ. ಸಿಎಂ ಬದಲಾವಣೆ ಅಂತ ವಿಷಯ ಎಲ್ಲೂ ಕೂಡ ಅದು ಚರ್ಚೆನೂ ಇಲ್ಲ, ಪ್ರಸ್ತಾಪನೂ ಇಲ್ಲ, ಅದು ಎಲ್ಲೂ ಆ ವಿಷಯನೇ ಇಲ್ಲ. ಆಯ್ತಾ, ಅಧ್ಯಕ್ಷ ಬದಲಾವಣೆ ವಿಚಾರ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾಕೆಂದ್ರೆ ಈಗ ನಮ್ಮ ಅಧ್ಯಕ್ಷರಿದ್ದಾರೆ. ಇನ್ನು ಕೆಲ ಸಚಿವರಂತೂ ಎಲ್ಲ ಹೈಕಮಾಂಡ್ಗೆ ಬಿಟ್ಟಿತು ಅಂತ ತಟಸ್ಥವಾಗಿ ಉಳಿದಿದ್ದಾರೆ. ಈಗ ಹೈಕಮಾಂಡ್ ಇದೆಯಲ್ಲ, ನಮಗೆಲ್ಲ ಇಲ್ಲಿ ಲೋಕಲ್ ರೆಕಮೆಂಡೇಶನ್ ಮೇಲೆ ಹೈಕಮಾಂಡ್ ಯಾವತ್ತು ನಮಗೆ ಟಿಕೆಟ್ ಕೊಡೋದು, ನಮ್ಮನ್ನ ಮಂತ್ರಿಗಳು ಮಾಡೋದು ಕೂಡ ಹೈಕಮಾಂಡ್ ತೀರ್ಮಾನ ತಗೊಂಡೆ. ಅದರಿಂದ ಏನೇ ಇದ್ರೂ ಕೂಡ ನಾ ಗೋಡೆ ಮಧ್ಯದಲ್ಲಿ ಹೈಕಮಾಂಡ್ಗೂ ಕೂಡ ನಮ್ಗೆ ನಮ್ಮ ಮನಸ್ಸಲ್ಲಿ ಏನಾರ ಹೇಳೋದಿದ್ರೆ ಅವ್ರ ಕಿವಿಗೆ ಹಾಕಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಏನಾಗುತ್ತೆ, ಸುಮ್ಮನೆ ವಿರೋಧ ಪಕ್ಷದವ್ರಿಗೆ ಆಹಾರ ಆಗುತ್ತೆ, ಮತ್ತೆ ಮಾಧ್ಯಮಗಳಿಗೂ ಆಹಾರ ಆಗುತ್ತೆ. ನಾನು ಆಕಾಂಕ್ಷಿ ಅಲ್ವೇ ಅಲ್ಲ. ನಮ್ಮ DCM ಸಾಹೇಬ್ರು ಯಾವ್ದು ಕುರ್ಚಿಗೆ ಅಂಟ್ಕೊಂಡಿಲ್ಲ, ಅಥವಾ ಮುಖ್ಯಮಂತ್ರಿಗಳು ಯಾವ್ದೇ ಕುರ್ಚಿಗೆ ಅಂಟ್ಕೊಂಡಿಲ್ಲ. ಬಹಳ ಸ್ಪಷ್ಟವಾಗಿ ಇಬ್ರು ಕೂಡ ಹೈಕಮಾಂಡ್ ಏನಿದೆ, ಏನ್ ತೀರ್ಮಾನ ತಗುತ್ತೆ ಅದಕ್ಕೆ ನಾವು ತಲೆ ಬಾಗ್ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಮಾತಿಗೆ ಸಿಡಿದ ಬಂಡೆ. ಸಚಿವ ಸತೀಶ್ ಜಾರಕಿಹೊಳಿ ಮಾತಿನಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೆಂಡ ಮಂಡಲರಾಗಿದ್ದಾರೆ. ಸ್ಥಾನ ಸಿಗಬೇಕು ಅಂದ್ರೆ ಮೀಡಿಯಾದಲ್ಲೋ ಅಂಗಡಿಯಲ್ಲೋ ಸಿಗಲ್ಲ, ನಮ್ಮ ಕೆಲಸವನ್ನ ಗುರುತಿಸಿ ನಮಗೆ ಹುದ್ದೆ ಕೊಡ್ತಾರೆ ಅಂತ ತಿರುಗೇಟು ನೀಡಿದ್ದಾರೆ. ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾ ಅವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುತಿಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು. ಇದು ಯಾರು ಏನು ಮಾತಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ. ಏನೇ ಇದ್ರು AICC ಅವರು ಸುರ್ಜೇವಾಲಾ ಅವರೇ ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕೋ ಹೇಳಿದ್ದಾರೆ. ನಾಳೆನೂ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜೇವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನೀವು ಬೇಕು
ಅದೇನೇ ಇರಲಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಜೋರಾಗಿದೆ. ಇದೇ ಹೇಳಿಕೆಗಳು ಪಕ್ಷದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ನಾಳೆ ಬೆಳಗಾವಿಗೆ ಬರ್ತಿರುವ ಸುರ್ಜೇವಾಲಾ ಈ ಎಲ್ಲ ಗೊಂದಲಗಳಿಗೆ ಅದ್ಯಾವ ಮದ್ದು ಅರೆಯುತ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.